ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಪುಬ್ಬ ನಕ್ಷತ್ರದವ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಅಂದರೆ ಪೂರ್ವಪಾರಣಿ ನಕ್ಷತ್ರ, ಇದು ಸಿಂಹರಾಶಿಲಿ ಬರತಕ್ಕಂಥದ್ದು. ಈ ನಕ್ಷತ್ರದ ಸ್ವಭಾವ ಯಾವ ರೀತಿ ಇರುತ್ತೆ, ಈ ನಕ್ಷತ್ರದ ಜನವಾಗಿರತಕ್ಕಂಥ ಮನಸ್ಥಿತಿ ಯಾವ ರೀತಿ ಇರತಕ್ಕಂಥದ್ದು, ಅವರು ಯಾವುದನ್ನು ಸರಿಪಡಿಸ್ಕೊಂಡ್ರೆ ಜೀವನದಲ್ಲಿ ಇನ್ನೂ ಅದ್ಭುತವಾಗಿ ಯಶಸ್ಸನ್ನು ಕಾಣ್ಬೋದು ಅಂತ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇನ್ನು ಯಾರು ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಪ್ರತಿನಿತ್ಯವೂ ಕೂಡ ನಿಮಗೆ ಉಪಯುಕ್ತವಾದಂಥ ಎಲ್ಲ ಮಾಹಿತಿಗಳನ್ನು ಪಡೆದುಕೊಳ್ಬೋದು. ಇನ್ನು ಈ ಪುಬ್ಬ ನಕ್ಷತ್ರ ಮನುಷ್ಯ ಗಣಕ್ಕೆ ಸೇರತಕ್ಕಂಥದ್ದು. ನೀವು ಕೋಪನೂ ಮಾಡ್ಕೊಳ್ತೀರಿ, ಎಲ್ಲಿ ಸಮಾಧಾನವಾಗಿ ವರ್ತಿಸ್ಬೇಕು ಅಲ್ಲಿ ಸಮಾಧಾನವನ್ನು ಮಾಡ್ಕೊಳ್ತೀರಿ. ತುಂಬ ಜನ ಅಂತಾರೆ, ನಿಂತರ ಇರಬೇಕಪ್ಪ, ಎಲ್ಲಿ ಕೋಪ ಮಾಡ್ಕೊಳ್ಬೇಕು, ಹೇಗೆ ಟಾಂಗ್ ಕೊಡ್ಬೇಕು, ನೀಟಾಗಿ ಚೆನ್ನಾಗಿ ಕೋಪ ಮಾಡ್ಕೊಂಡು ಕರೆಕ್ಟಾಗಿ ರಿಪ್ಲೈ ಮಾಡಿಬಿಡ್ತೀವಿ. ಎಲ್ಲಿ ಸೈಲೆಂಟಾಗಿ ಕೇಳಿಸ್ಕೊಳ್ಬೇಕು, ಎಲ್ಲಿ ಕರೆಕ್ಟಾಗಿ ಬಿಹೇವ್ ಮಾಡಬೇಕು ಅದನ್ನು ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತೀವಿ. ಈ ಥರ ತುಂಬ ಪ್ರಶಂಸೆ ನುಡಿಗಳು ನಿಮ್ಗೆ ಸಿಕ್ಕಿರುತ್ತೆ. ಇನ್ನು ನಿಮ್ಮ ನಕ್ಷತ್ರದ ಅಧಿಪತಿ ಶುಕ್ರ. ಸದಾಕಾಲ ಶೃಂಗಾರವನ್ನು ಮಾಡ್ಕೊಳ್ಳೋಕೆ ತುಂಬ ಇಷ್ಟಪಡ್ತೀರಿ. ನೀವು ತುಂಬ ಚೆನ್ನಾಗಿ ಕಾಣಬೇಕು, ನೀವು ಕಾಣ್ತೀರಾ ಕೂಡ. ಅಟ್ರಾಕ್ಟಿವ್ ಫೇಸ್ ನಿಮ್ಗೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮನ್ನು ಯಾರೇ ನೋಡಿದ್ರು ಕೂಡ ಅಟ್ರಾಕ್ಟಿವ್ ಆಗೇ ಆಗ್ತಾರೆ. ಆ ವ್ಯಕ್ತಿ ನೋಡಪ್ಪ ಎಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಗ್ತಾನೆ, ಆ ವ್ಯಕ್ತಿ ಮುಖವನ್ನು ನೋಡಿದ್ರೆ ಏನೋ ಒಂಥರ ಲಕ್ಷಣ ಇದೆ, ವ್ಯಕ್ತಿ ನೋಡೋರು ಏನೋ ನೋಡ್ತಾನೆ ಇರಬೇಕು, ದೈವಿಕ ಕಡೆ ತುಂಬ ಚೆನ್ನಾಗಿದೆ, ಆ ಥರ ಮುಖ ಲಕ್ಷಣ ನೋಡೇ ಕೆಲಸ ಕೊಡಬೇಕು ಅಂತ ಮನಸ್ಸಿಗೆ ಅನ್ನಿಸ್ತಾ ಇದೆ. ಈ ಥರ ಒಂದಲ್ಲ ಒಂದು ಪದ ಜೀವನದಲ್ಲಿ ಕೇಳಿಸ್ಕೊಂಡಿರ್ತೀರಿ. ಪುಬ್ಬ ನಕ್ಷತ್ರದವ್ರು ಯೋಚನೆ ಮಾಡಿ. ಎಲ್ಲ ಕೆಲಸ ಕಾರ್ಯಗಳನ್ನು ತುಂಬ ಜಾಗ್ರತೆಯಿಂದ ಚಾಣಾಕ್ಷತನದಿಂದ ಈಡೇರಿಸ್ಕೊಳ್ತೀರಿ. ನೀವೀಗ ಎಂಥದೇ ಕೆಲಸ ಒಪ್ಪಿಸಲಿ, ಅದನ್ನು ಫುಲ್ಫಿಲ್ ಮಾಡಿದ್ರೆ ನೀವು ಬರೋಕ್ಕೆ ಚಾನ್ಸೇ ಇಲ್ಲ. ಕಂಪ್ಲೀಟ್ ಮಾಡ್ಕೊಂಡೇ ಬರ್ತೀರಿ. ಚಾಣಕ್ಯನ ತಲೆ ಅಂತ ಹೇಳ್ತಿರ್ತೀವಿ ಗೊತ್ತಾ, ಕೆಲವರು ನಾವು ಹೋಲಿಸ್ಬಿಟ್ಟು ಅವನು ನೋಡಪ್ಪ ಏನು ಕೆಲಸ ಕೊಟ್ಟರು ಕೂಡ ಆತ ತುಂಬ ಬುದ್ಧಿ ಚಾತುರ್ಯದಿಂದ ಕೆಲಸಗಳನ್ನೆಲ್ಲ ಬೇಗ ಕ್ಲಿಯರ್ ಮಾಡ್ಕೊಂಬಂದ್ಬಿಡ್ತಾನೆ. ಆ ಚಾಣಕ್ಷತನ ಎಷ್ಟೋ ಜನಕ್ಕೆ ಇರೋದಿಲ್ಲ. ಎಷ್ಟೋ ಜನಕ್ಕೆ ಫೋನ್ ಫೀಡಿಂಗ್ ಥರ ಎಲ್ಲ ಮುಂದೆ ಇಟ್ಟು ಇದು ಮಾಡಿದ್ರು ಎಷ್ಟೋ ಜನಕ್ಕೆ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ಈತನಿಗೆ ಏನೂ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಈತನಿಗೆ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ, ತೊಂದರೆ ಕೊಟ್ಟರು ಪರವಾಗಿಲ್ಲ, ಎಲ್ಲವನ್ನು ಕೂಡ ನಿವಾರಣೆ ಮಾಡಿಕೊಂಡು ಪಟಾಪಟ್ ಅಂತ ಕೆಲಸ ಮಾಡ್ಕೊಂಬರ್ತಾನೆ. ಈತ ಕೆಲಸವನ್ನು ನೇಮಿಸ್ಬಿಟ್ರೆ ನಾವು ಚಿಂತನೆ ಪಡೋಂಗಿಲ್ಲ. ಈ ಥರ ಗ್ರಾಟಿಟ್ಯೂಡ್ ಕೊಡಬೇಕು ಅಂದರೆ ಮೊದಲು ಪುಬ್ಬ ನಕ್ಷತ್ರದವ್ರು ಕೊಡಬೇಕು. ಯಾಕಂದರೆ ಅಷ್ಟು ಚಾಣಕ್ಷತನದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಬರ್ತಾರೆ. ಎಲ್ಲವನ್ನೂ ಕೂಡ ಪರ್ಫೆಕ್ಟಾಗಿ ಮುಗಿಸ್ಬೇಕು. ಇವರು ಅರ್ಧಂಬರ್ಧ ಕೆಲಸ ಮಾಡ್ತಕ್ಕಂಥ ಇಷ್ಟರಲ್ಲೇ ಇಲ್ಲ. ಒಂದು ಕೆಲಸವನ್ನು ಕೈಗೆತ್ಕೊಂಡ್ರೆ ಪುಬ್ಬ ನಕ್ಷತ್ರದವರು ಕಂಪ್ಲೀಟ್ ಮುಗಿಬೇಕದು. ಕಂಪ್ಲೀಟ್ ಅವ್ರ ಮನಸ್ಸಿಗೆ ತೃಪ್ತಿ ಆಗಬೇಕು, ಕೆಲಸದಲ್ಲಿ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಆವಾಗ ಮಾತ್ರ ಅವ್ರು ಬೇರೆಯವ್ರಿಗೆ ಕೆಲಸವನ್ನು ಪ್ರೆಸೆಂಟ್ ಮಾಡ್ತಾರೆ, ಅಥವಾ ಬೇರೆಯವ್ರಿಗೆ ಕೊಡ್ತಾರೆ, ಪಬ್ಲಿಷ್ ಮಾಡ್ತಾರೆ, ಅದು ಬೇರೆ ಪ್ರಾಜೆಕ್ಟ್ ತೆಗೆದುಕೊಳ್ತಾರೆ. ಈ ಥರ ಮನಸ್ಥಿತಿ ಇರತಕ್ಕಂಥದ್ದು. ಏನೋ ಒಂದು ಅರ್ಧ ಚೋಚಬಾತ್ ಮಾಡ್ಬಿಟ್ಟು ಇನ್ನೊಂದು ಯಾವುದೋ ಏನೋ ತೆಗೆದುಕೊಳ್ತೀನಿ, ಅದನ್ನು ಅರ್ಧ ಮುಗಿಸ್ಬಿಟ್ಟು ಇನ್ನೊಬ್ಬರು ನೇಮಿಸ್ಬಿಟ್ಟು ಬರೀ ಓವರ್ ಥ್ರೂ ಮಾಡಿ ಮತ್ತಿನ್ನೊಂದಿನ ಕೆಲಸ ಮಾಡ್ತೀನಿ. ಈ ಥರ ವ್ಯಕ್ತಿತ್ವಗಳೆಲ್ಲ ಕೆಲಸವನ್ನು ತೆಗೆದುಕೊಂಡಿದ್ದೀನಿ, ಅದು ನನ್ನ ಜವಾಬ್ದಾರಿ, ನನ್ನ ಕೆಲಸ ನಾನೇ ಕಂಪ್ಲೀಟ್ ಮಾಡ್ತೇನೆ. ಯಾವಾಗಲೂ ತುಂಬ ಚೆನ್ನಾಗಿ ರೆಡಿ ಆಗ್ತಾರೆ ಇವರು. ಬಟ್ಟೆಗಳಿಗೆ, ಶೃಂಗಾರದ ವಸ್ತುಗಳಿಗೆ ಯಥೇಚ್ಛವಾಗಿ ಹಣವನ್ನು ಪೋಲು ಕೂಡ ಮಾಡ್ತಾರೆ. ಚೆನ್ನಾಗಿ ಕಾಣಿಸ್ಬೇಕು, ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು, ಎಲ್ಲರೊಂದಿಗೆ ಖುಷಿಯಾಗಿ ಮಾತಾಡಬೇಕು ಅಂತ. ಇಷ್ಟೆಲ್ಲ ಮಾಡಿದ್ರು ಕೂಡ ಗುರು ಹಿರಿಯರನ್ನು ಎಲ್ಲೇ ನೋಡಿದ್ರು ಕೂಡ ವಿನಮ್ರತೆಯಿಂದ ಮಾತಾಡಿಸ್ತಾರೆ. ಅವ್ರ ಜೊತೆ ತುಂಬ ಚೆನ್ನಾಗಿರ್ತಾರೆ. ಅವರ ಕಷ್ಟ ಸುಖಗಳಿಗೆ ಇವರು ಕೂಡ ಭಾಗಿಯಾಗ್ತಾರೆ. ಮನಸ್ಸು ತುಂಬ ಚೆನ್ನಾಗಿರತಕ್ಕಂಥ ವ್ಯಕ್ತಿಗಳು ಈ ನಕ್ಷತ್ರದಲ್ಲಿ ಹುಟ್ಟಿದವರು. ಆತ ತುಂಬ ಆತ್ಮೀಯ ಅಂತ ಗೊತ್ತಾದರೆ ತನ್ನ ಸರ್ವಸ್ವವನ್ನು ಕೂಡ ದಾನ ಮಾಡಿ ಆತನ ರಕ್ಷಣೆ ಮಾಡಬೇಕು. ಈ ಥರ ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿಗಳು. ಸದಾಕಾಲ ಬಡವರು ಕಷ್ಟದಲ್ಲಿರತಕ್ಕಂಥವ್ರು ನೋಡಿದ್ರೆ ಮನಸ್ಸು ಮಿಡಿಯುತ್ತೆ. ಎಲ್ಲ ಸೂಪರ್ ಕ್ವಾಲಿಟಿ ಇರತಕ್ಕಂಥದ್ದು ಪುಬ್ಬ ನಕ್ಷತ್ರದವ್ರಿಗೆ. ಹಾಗೆ ಈ ನಕ್ಷತ್ರದವ್ರಿಗೆ ಮಾತನ್ನು ಹೇಳ್ಕೊಡೋದೇ ಬೇಡ, ಒಳ್ಳೆ ಮಾತುಗಾರ. ಯಾರನ್ನ ಜೊತೆಗೆ ಬಿಟ್ಟರು, ಯಾರೊಂದಿಗೆ ಬೆರೆಸಿದ್ರು ಕೂಡ ಮಾತಿನಲ್ಲೇ ಆ ಥರ ವಿರುದ್ಧ ಗೆದ್ದು ಬಿಡ್ತಾರೆ. ಆತ ವಿರೋಧಿನೇ ಆಗಿರಲಿ, ಆ ಥರ ಸೈದ್ಧಾಂತಿಕ ನಿಲುವುಗಳು, ಈ ಥರ ಸೈದ್ಧಾಂತಿಕ ನಿಲುವುಗಳು ಹೊಂದಾಣಿಕೆ ಆಗ್ತಿರೋದಿಲ್ಲ, ಅಂದರೆ ವೇವ್ ಮ್ಯಾಚೇ ಆಗ್ತಿರೋದಿಲ್ಲ ಮೈಂಡ್ ಸೆಟ್ಗಳು. ಆದರೂ ಕೂಡ ಅವ್ರ ಜೊತೆ ಏನೋ ಖುಷಿಯಾಗಿ ಮಾತಾಡಿ ಅದು ಇದು ಅಂತ ಹೇಳಿ ಪುಸ್ಲಾಯಿಸ್ಬಿಟ್ಟು ಇವ್ರ ಮೈಂಡ್ ಸೆಟ್ಟಿಗೆ ಅವ್ರನ್ನೇ ಅಡ್ಜಸ್ಟ್ ಮಾಡಿಸ್ಬಿಡ್ತಾರೆ. ಅಷ್ಟು ಮಾತುಗಾರಿಕೆ ತುಂಬ ಚೆನ್ನಾಗಿ ವರ್ಕೌಟ್ ಮಾಡ್ತಕ್ಕಂಥವ್ರು. ಇವರ ದೇಹ ತುಂಬ ಸೌಂದರ್ಯವಾಗಿರುತ್ತೆ, ಆಕರ್ಷಿತವಾಗಿರತಕ್ಕಂಥದ್ದು ಇವ್ರ ದೇಹ. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ತಕ್ಕಂಥ ಜೀವಿಯಾಗಿರ್ತಾರೆ. ಮಾತೃಹೃದಯಿ, ಸದಾಕಾಲ ಮನಸ್ಸು ಬಡವರಿಗೋಸ್ಕರ ಕಷ್ಟದಿದ್ದವ್ರಿಗೋಸ್ಕರ ಮಿಡಿಯುತ್ತೆ. ಹಾಗೂ ತನ್ನ ತಾಯಿಯನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂತಹ, ಪ್ರೀತಿಸತಕ್ಕಂಥ ಯಾವುದಾದ್ರು ನಕ್ಷತ್ರದಲ್ಲಿ ಇರತಕ್ಕಂಥ ಮೊದಲನೇ ಸಾಲಲ್ಲಿ ಅವ್ರು ನಿಂತ್ಕೊಳ್ಳುತ್ತೆ ಅಂದರೆ ಅದು ಪುಬ್ಬ ನಕ್ಷತ್ರದವರು. ತಮ್ಮ ತಾಯಿನ ತಮ್ಮ ಜೀವಕ್ಕಿಂತ ಯಥೇಚ್ಛವಾಗಿ ಪ್ರೀತಿಸತಕ್ಕಂಥವ್ರು ಇವರು. ತಂದೆ ತಾಯಿಗೋಸ್ಕರ ತಮ್ಮ ಜೀವವನ್ನೇ ತ್ಯಾಗ ಮಾಡೋಕ್ಕೆ ಕೂಡ ಸಿದ್ಧರಾಗಿರತಕ್ಕಂಥ ನಕ್ಷತ್ರದವರು.
ಧರ್ಮಿಷ್ಠರು, ದಾನ ಧರ್ಮ ಮಾಡೋದ್ರಲ್ಲಿ ಇವರೇ ಎತ್ತಿದ ಕೈ. ಆದರೆ ತಿಳಿದಿರಲಿ, ಸ್ತ್ರೀಲೋರು ಸ್ವಲ್ಪ ಹೆಣ್ಮಕ್ಳ ವಿಚಾರಕ್ಕೆ ಗಂಡ್ಮಕ್ಳಾಗಿದ್ದರೆ, ಈ ನಕ್ಷತ್ರದಲ್ಲಿ ಜನ್ಮವಾಗಿದ್ದರೆ ಸ್ವಲ್ಪ ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ, ಆಲೋಚನೆ ಮಾಡಬೇಕಾದ್ರೆ ನಿಮ್ಮ ಬುದ್ಧಿಶಕ್ತಿ ನಿಮ್ಮ ಕೈಯಲ್ಲಿರಲಿ. ಶೃಂಗಾರಕ್ಕೆ ಅಂತಲೇ ದುಡ್ಡಿರತಕ್ಕಂಥ ಒಂದು 25% ಅಮೌಂಟನ್ನು ಖಂಡಿತವಾಗಿ ಕಳ್ಕೊತೀರಿ. ನೀವು ಕಳ್ಕೊತೀರಿ 25% ಅಷ್ಟು ಅಮೌಂಟನ್ನು. ಶೃಂಗಾರ ಅದನ್ನು ರೆಡಿ ಆಗಬೇಕು, ಇದನ್ನು ರೆಡಿ ಆಗಬೇಕು, ಪರ್ಫೆಕ್ಟ್ ತುಂಬ ಕೇಳ್ತೀರಿ ನೀವು, ದುಂದು ವೆಚ್ಚ ಜಾಸ್ತಿ. ಅವಾಗವಾಗ ಆರೋಗ್ಯದಲ್ಲೂ ಕೂಡ ಏರುಪೇರನ್ನು ಮಾಡ್ಕೊಳ್ತಿರ್ತೀರಿ. ಸದಾಕಾಲ ಪ್ರವಾಸಕ್ಕೆ ಹೋಗಬೇಕು, ಅವ್ರನ್ನ ಮೀಟ್ ಮಾಡಬೇಕು, ಇಲ್ಲಿಗೆ ಹೋಗಬೇಕು, ಟ್ರಾವೆಲಿಂಗ್ ಆಗಿರ್ತೀರಿ. ಟ್ರಾವೆಲ್ ಮಾಡ್ತಾ 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 ಏನೋ ಗಳಿಸ್ಕೊಳ್ತಾ ಇದ್ದೀರಾ ಅಂದರೆ ಖಂಡಿತ ನೆಮ್ಮದಿಯನ್ನು ಗಳಿಸ್ಕೊಳ್ತಿರ್ತೀರಿ. ಆ ಟ್ರಾವೆಲಿಂಗಲ್ಲೇ ಅತಿ ಹೆಚ್ಚಾದಂಥ ಅಮೌಂಟನ್ನು ಕಳ್ಕೊಳ್ತಿರ್ತೀವಿ. ಅಂದರೆ ಟ್ರಾವೆಲ್ ಮಾಡೋದು ದುಡ್ಡು ಕಳೆದ್ರೆ ಇನ್ನೇನಾಗುತ್ತೆ? 2 ರೂಪಾಯಿ ಕಳೆದ್ರೆ ಖಂಡಿತ ಒಪ್ಕೊಳ್ತೀನಿ, ಅಲ್ಲಿ 2 ರೂಪಾಯಿ ಖರ್ಚಾಗುತ್ತೆ, 2 ರೂಪಾಯಿ ಕಳ್ಕೊಳ್ತೀರಿ. ಆದರೆ ನೀವು ಆ ಥರ ಅಲ್ಲ. 2 ರೂಪಾಯಿ ಖರ್ಚಾಗೋ ಕಡೆ ಪರ್ಫೆಕ್ಷನ್ ಹುಡುಕಿ ಏನೋ ಚೆನ್ನಾಗಿ ಕಾಣಿಸ್ಬೇಕು, ಚೆನ್ನಾಗಿ ಆಗಬೇಕು ಅಂತ 10 ರೂಪಾಯಿ ಖರ್ಚು ಮಾಡಿರ್ತೀರಿ. ಬೇರೆ ನಕ್ಷತ್ರದವ್ರಿಗೆ ನಿಮ್ಮ ನಕ್ಷತ್ರದವ್ರಿಗೆ ಹೋಲಿಕೆ ಮಾಡಿದ್ರೆ ಇದೊಂದೇ ಮೈನಸ್ ಪಾಯಿಂಟ್, ತುಂಬ ಅತಿ ಹೆಚ್ಚು ಕಾಣೋದು. ಯಾವಾಗಲೂ ಕೂಡ ದುಂದು ವೆಚ್ಚವನ್ನು ಮಾಡ್ಕೊಳ್ತೀರಾ. ನಿಮ್ಮ ಆರೋಗ್ಯದ ಮೇಲೆ ಗಮನ ಹರಿಸಿ. ಅತಿಯಾದ ಚಿಂತೆ ಖಂಡಿತವಾಗಿ ಸಂಕಷ್ಟವನ್ನು ತಂದು ಕೊಡುತ್ತೆ. ಯಾಕೆ ಪದ ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪುಬ್ಬ ನಕ್ಷತ್ರ ಸದಾಕಾಲ ಚಿಂತಾಗ್ರಸ್ತರಾಗಿರ್ತಾರೆ. ಬರೀ ಚಿಂತೆ. ಅದನ್ನು ಇದ್ರ ಬಗ್ಗೆ ಯೋಚನೆ ಮಾಡು, ಇವ್ರ ಬಗ್ಗೆ ಯೋಚನೆ ಮಾಡು, ಅದೇ ಆಗಿರುತ್ತೆ, ಇದೇ ಆಗಿರುತ್ತೆ, ಇವ್ರು ಬಂದರೆ ಏನು ಚೇಂಜ್ ಮಾಡ್ತಾರೆ, ಅವ್ರು ಬಂದರೆ ಏನು ಚೇಂಜ್ ಮಾಡ್ತಾರೆ, ಈ ಥರ ಮನಸ್ಥಿತಿಲೇ ಇರುವಂಥರಾಗ್ತೀರಾ. ನಿಮ್ಮ ಮನಸ್ಥಿತಿಯನ್ನು ಚೇಂಜ್ ಮಾಡ್ಕೊಳ್ಳಿ. ಎಲ್ಲಿವರೆಗೂ ನಿಮ್ಮ ಮನಸ್ಥಿತಿ ಚೇಂಜ್ ಆಗೋದಿಲ್ವೋ ಅಲ್ಲಿವರೆಗೂ ನಿಮ್ಮ ಸುತ್ತಲಿನ ವಾತಾವರಣ ಚೇಂಜ್ ಆಗೋದಿಲ್ಲ. ಒಂದೊಂದ್ಸಲ ನೀವು ಆಡತಕ್ಕಂಥ ಸ್ವಭಾವ ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದ್ರೆ, ನೋಡತಕ್ಕಂಥವನು ಈ ವ್ಯಕ್ತಿ ಭಾಳ ದುಡ್ಡು ಮಾಡಿ ಇಟ್ಬಿಟ್ಟಿದ್ದಾನೆ, ಈ ಥರ ದುಡ್ಡು ನಾವು ಖರ್ಚು ಮಾಡಿಸ್ಬೇಕು, ಬಿಡು ದುಡ್ಡು ಖರ್ಚು ಮಾಡಿಸೋಣ, 2 ರೂಪಾಯಿ ಆಗೋ ಕಡೆ 10 ರೂಪಾಯಿ ಖರ್ಚಾಗಲಿ, ಈ ಥರ ಮೆಂಟಾಲಿಟಿ ಇರತಕ್ಕಂಥ ವ್ಯಕ್ತಿಗಳು ನಿಮ್ಮ ಸುತ್ತ ಬಂದುಬಿಡ್ತಾರೆ. ಜಾಗ್ರತೆ ಪುಬ್ಬ ನಕ್ಷತ್ರ. ಒಂದು ಬಾರಿ ಇಂಥ ವ್ಯಕ್ತಿತ್ವಗಳು ನಿಮ್ಮ ಸುತ್ತಮುತ್ತ ಬಂದರೆ ನಿಮ್ಮ ಅವನತಿ ಅವತ್ತಿನಿಂದನೇ ಶುರು ಅಂತ ಅರ್ಥ. ಸೊ ಹಾಗಾಗಿ ಸ್ವಲ್ಪ ಈ ನೆಗೆಟಿವ್ ವಿಚಾರಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನೀವು ಕರೆಕ್ಷನ್ ಮಾಡ್ಕೊಳ್ಳಿ. ಖಂಡಿತ ಜೀವನ ಸುಂದರವಾಗಿರುತ್ತೆ. ಇನ್ನು ಪುಬ್ಬ ನಕ್ಷತ್ರದವರು ಯಾವ ಕೆಲಸ ಕಾರ್ಯಗಳಲ್ಲಿ ತುಂಬ ಲಾಭವನ್ನು ನೋಡೋದಪ್ಪ ಅಂತ ಹೇಳಿದ್ರೆ, ಅಲಂಕಾರಿಕ ವಸ್ತುಗಳಲ್ಲಿ ಇದರ ಡೆಕೋರೇಷನ್, ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ರೆ ಕಣ್ಣು ಮುಚ್ಕೊಂಡು ಮಾಡಿ ಒಳ್ಳೆ ಲಾಭವನ್ನು ನೋಡುವಂಥರಾಗ್ತೀರಾ. ಫ್ಲವರ್ಸ್ ವಿಚಾರದಲ್ಲೂ ಕೂಡ ಒಳ್ಳೆ ಲಾಭವನ್ನು ನೋಡುವಂಥರಾಗ್ತೀರಾ. ಬಟ್ಟೆ ಅಂಗಡಿ ಬಿಸ್ನೆಸ್ ನಿಮಗೆ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ. ದ್ರವ್ಯಗಳ ಬಿಸ್ನೆಸ್, ಸೆಂಟ್ ಪರ್ಫ್ಯೂಮ್ ಆ ಥರದ್ದು ಯಾವ್ದಾದ್ರು ಬಿಸ್ನೆಸ್ ಮಾಡ್ತಿದ್ರು ಕೂಡ ಒಳ್ಳೆ ಲಾಭವನ್ನು ನೋಡುವಂಥರಾಗ್ತೀರಾ. ಮನೆಯನ್ನು ಕಟ್ಟಿ ಮಾರಬೇಕು ಅಂತಿದ್ದರೂ ಕೂಡ ಒಳ್ಳೆ ಲಾಭದಾಯಕವನ್ನು ಗಳಿಸ್ತೀರಾ. ಆಲ್ಮೋಸ್ಟ್ ಈ ನಕ್ಷತ್ರದವರು ಮದುವೆ ಆಗಿದ ನಂತರವೇ ಶುಭವನ್ನು, ಲಾಭವನ್ನು ಜೀವನದಲ್ಲಿ ನೋಡುವಂತಾಗತಕ್ಕಂಥದ್ದು. ಇನ್ನು ಪುಬ್ಬ ನಕ್ಷತ್ರದವರು ಯಾವ ದೇವರ ಆರಾಧನೆ ಮಾಡಿದರೆ ಮನುಷ್ಯನ ಇಷ್ಟೈಶ್ವರ್ಯಗಳು ಈಡೇರುತ್ತಪ್ಪ ಅಂತ ನೋಡೋದಾದರೆ, ಪ್ರಮುಖವಾಗಿ ಪ್ರತಿನಿತ್ಯವೂ ಕೂಡ ದುರ್ಗಾದೇವಿಯ ಆರಾಧನೆ ಮಾಡಿ. ನಿಮ್ಮೆಲ್ಲ ದುರ್ಗತಿಗಳು ದೂರವಾಗುತ್ತೆ, ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯಗಳು ಸದಾಕಾಲ ಈಡೇರತಕ್ಕಂಥದ್ದಾಗತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಿಮಗೆ ಜ್ಯೋತಿಷ್ಯದಲ್ಲಿ ಸಲಹೆಗಳನ್ನು ಪಡ್ಕೊಳ್ಬೇಕು, ನಮ್ಮ ಮನೆಯಲ್ಲಿ ಯಾವ್ದಾದ್ರು ಯಂತ್ರಮಂತ್ರ ಪ್ರಯೋಗಗಳಾಗ್ಬಿಟ್ಟಿದೆ, ಎಷ್ಟೇ ಕಷ್ಟಪಟ್ಟರೂ ಕೂಡ ಅಭಿವೃದ್ಧಿ ಕಾಣಿಸ್ತಾ ಇಲ್ಲ, ಭಗವಂತ ಎಲ್ಲವನ್ನು ಕೊಟ್ಟು ಕೂಡ ನೆಮ್ಮದಿಯನ್ನು ಕಿತ್ಕೊಂಡ್ಬಿಟ್ಟಿದ್ದಾನೆ, ಮದುವೆ ಆಗ್ತಾ ಇಲ್ಲ, ಮಕ್ಕಳ ಸಮಸ್ಯೆ, ಈ ಥರ ನಾನಾ ಸಮಸ್ಯೆಗಳು ಆಲೋಚನೆಯನ್ನು ತಲೆಗೆ ಹೋಗ್ಬಿಟ್ಟಿದ್ರೆ ನಮ್ಮನ್ನು ನೇರವಾಗಿ ಭೇಟಿ ಮಾಡಿ. ಖಂಡಿತ ಉಪಯುಕ್ತ ಜ್ಯೋತಿಷ್ಯದ ಮಾರ್ಗಸೂಚನ ಪೂರ್ವಕವಾಗಿ ನಿಮಗೆ ಸೂಕ್ತ ಪರಿಹಾರವನ್ನು ನಾನು ಕೊಡ್ತೇನೆ. ಮತ್ತೊಮ್ಮೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯ ಕೊಡಲಿ ಅಂತ ನಾನು ಆಶಿಸ್ತೇನೆ. ಶುಭಮಸ್ತು.